ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿರೋ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಿನ್ನೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಎರಡು ಸೇರಿಸಿ ಇವತ್ತೇ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಭಾಷಾ ಸುದೀಪ್ ಅವರ ಜೊತೆ ಸೂಪರ್ ಸಂಡೇ ಆ್ಯಂಡ್ ನಿನ್ನೆ ಮಂಡೇ ಎಪಿಸೋಡ್ ಎರಡು ಸೇರಿಸಿ ಒಟ್ಟಿಗೆ ಮಾಡ್ತಾಯಿದ್ದೀನಿ. ನಿನ್ನೆಗಿಂತ ಮುಂಚೆ ಮೊನ್ನೆ ಏನೆಲ್ಲ ಆಯಿತು. ಮೊನ್ನೆ ಇಟ್ ವಾಸ್ ಜಸ್ಟ್ ಎಂಟರ್ಟೈನ್ಮೆಂಟ್ ಸಂಡೇ. ಏನು ಆಗೋಷ್ಟು ಏನು ನಡೆದಿಲ್ಲ. ಒಂದೇ ಒಂದು ಸೀನ್ ನಡೀತು. ಅದೇನೆಂದರೆ, ಸುದೀಪ್ ಅವರು ಎಲ್ಲರೂ ಒಂದು ಕ್ವೆಶನ್ ಕೇಳ್ತಾ ಬರ್ತಾರೆ, ನೀವಿಲ್ಲಿ ಯಾರನ್ನ ಮೆಚ್ಚಿಸೋಕ್ಕೋಸ್ಕರ ಆಡ್ತಾಯಿದ್ದೀರಾ ಅಂತ. ಎಲ್ಲರೂ ಅವರವರು ಅಂತ ಹೇಳ್ತಾರೆ, ಆದರೆ ಮಂಜಣ್ಣ ಮಾತ್ರ ಗೌತಮಿ ಅಂತಾರೆ. ಅದು ಒಂದರಲ್ಲಿ ಸುದೀಪ್ ಅವರು ಸ್ವಲ್ಪ ರೂಡಾಗಿ ಹೇಳ್ತಾರೆ. ಅದು ಒಂದು ವಿಷಯ. ಆಮೇಲೆ ಸುದೀಪ್ ಅವರು ಇನ್ನೊಂದಕ್ಕೆ ಬೈತಾರೆ, ನೀವು ಕೊಡೋ ಒಪಿನಿಯನ್ ಯಾವುದು ಕರೆಕ್ಟಾಗಿಲ್ಲ. ಇಲ್ಲಿವರೆಗೂ ಬಂದು ಕೂಡ ನಿಮ್ಮ ಯಾರಿಗೂ ಮೆಚ್ಯೂರಿಟಿ ಲೆವೆಲ್ ಬಂದಿಲ್ಲ ಅಂತ ಸರಿಯಾಗಿ ಉಗಿತಾರೆ ಮಾತ್ರ ಅವತ್ತು. ಅದಾದಮೇಲೆ ಧರ್ಮ ಅವ್ರು ಆಚೆ ಬರ್ತಾರೆ. ನನಗೆ ಯಾಕೋ ಧರ್ಮ ಅವರು ಔಟ್ ಆಗಿದ್ದು ಸರಿ ಕಾಣಲಿಲ್ಲ. ಚೈತ್ರ ಅವರು ಹೋಗಬೇಕಿತ್ತು ಅಂತ ಹೇಳ್ತೀನಿ ನಾನು. ಚೈತ್ರ ವಾಸ್ ಎಲಿಜಿಬಲ್ ಟು ಗೋ ಔಟ್ ಆಫ್ ಬಿಗ್ ಬಾಸ್. ಅಷ್ಟು ಅದು ಓಕೆ. ಸೇವ್ ಆದಮೇಲೆ ಎಂಥ ಲೆಕ್ಚರ್ ಕೂಡ ಎಮ್ಮ ಕೊಟ್ಟಿದ್ದು, 1 hour ಲೆಕ್ಚರ್ ಕೊಟ್ಟವ್ರೆ. ಅಯ್ಯೋ ಅಯ್ಯೋ, ಅಷ್ಟಾಯಿತು ಸಂಡೇ. ಇನ್ನೇನು ಸ್ಪೆಷಲ್ ಆಗೇನು ನಡೀಲಿಲ್ಲ. ನೆಕ್ಸ್ಟ್ ಕಮಿಂಗ್ ಆನ್ ಟು ನಿನ್ನೆ ಮಂಡೇ ಸ್ಟಾರ್ಟ್ ಆಗಿದ್ದು ಗೌತಮಿ ಮತ್ತು ಮಂಜಣ್ಣ ಅವರ ಮಾತುಕತೆ ಬಗ್ಗೆ. ಅವ್ರದ್ದೇನು ಅಷ್ಟು ಇದ್ದಿರಲಿಲ್ಲ ಮಾತುಕತೆ. ಅವರು ಹರ್ಟ್ ಆಗಿದ್ರು ಅಷ್ಟೇ ಗೌತಮಿ ಆ ವಿಷಯಕ್ಕೆ. ಸೊ ಮಂಜಣ್ಣ ಕ್ಲಾರಿಟಿ ಕೊಟ್ಟರು, ಯಾಕಂದರೆ ನಿಮ್ಮನ್ನು ಒಪ್ಸಿದ್ರೆ ನಾನು ಗೆದ್ದಂಗೆ ಈ ಸೀಸನ್ನ ಅಂತ ಹೇಳಿದ್ರು. ಸೊ ಅದು ಅಲ್ಲಿಗೆ ಕ್ಲಾರಿಟಿ ಸಿಕ್ತು. ನಿನ್ನೆ ರಜತ್ ಅವ್ರು ಕೊಟ್ಟಿದ್ದು ಸ್ಟೇಟ್ಮೆಂಟ್ ನಂಗೆ ಸಖತ್ ಇಷ್ಟ ಆಯಿತು. ಐಶ್ವರ್ಯ ಅವರು, ಶಿಶಿರ್ ಅವರು ಎಲ್ಲ ಯಾರು ಹೋಗಬೇಕು ಅಂದರೆ, ಯಾರು ಸೇವ್ ಆಗಬೇಕು ಅಂದರೆ ಚೈತ್ರ ಅಂತಾರೆ. ಹೋಗ್ಬೇಕು ಯಾರು, ಮತ್ತು ಧರ್ಮನೇ ಹೋಗ್ಬೇಕಲ್ವ. ಸೊ ಇವ್ರು ಏನು ಮಾಡ್ತಾರೆ ಅದನ್ನು ಹೇಳಿ ಇವರೇನೇ ಕಳ್ತಾ ಇದ್ದಾರೆ. ಐಶ್ವರ್ಯ ಅವ್ರು ಹತ್ತಿದ್ದಂತೂ ಪಕ್ಕಾ ಓವರ್ ಆ್ಯಕ್ಟಿಂಗ್, 101% ಓವರ್ ಆ್ಯಕ್ಟಿಂಗ್. ಸೀರಿಯಸ್ಲಿ ನಾಟ್ ಅಪ್ಲಿಕಬಲ್. ಏನು ಅಷ್ಟು ಓವರ್ ಆ್ಯಕ್ಟಿಂಗ್ ಬೇಕಾ? ಆಯಮ್ಮ ಹತ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟವಳೆ ಗುರು. ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾಳೆ ಅಮ್ಮ ಅಂತ ನನಗನ್ನಿಸ್ತಾ ಇದೆ. ನಿಮ್ಗೇನು ಅನಿಸುತ್ತೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರ್ಯಾರಿಗೆ ಐಶ್ವರ್ಯ ಇಷ್ಟನೋ ನನಗೆ ಗೊತ್ತಿಲ್ಲಪ್ಪ, ನಿಮ್ಗೆ ಬಿಟ್ಟಿದ್ದು. ಅದಾದಮೇಲೆ ಮಂಜು ಅವರ ಕಿಂಗ್ಡಮ್ ಶುರುವಾಯಿತು ನಿನ್ನೆ. ಮಂಜು ಅವರು ರಾಜ, ಇನ್ನೆಲ್ಲರೂ ಪ್ರಜೆಗಳು. ಸೊ ಆಟ ಚೆನ್ನಾಗಿತ್ತು ನಿನ್ನೆ ಆಟ ಏನಿತ್ತು ಅಂದರೆ, ನಿನ್ನೆ ರಜತ್ ಅವ್ರು ಸಕ್ಕತ್ ಎಂಟರ್ಟೈನಿಂಗ್ ಆಗಿದ್ದರು. ಸೀರಿಯಸ್ಲಿ. ಓ ಮೈ ಗಾಡ್. ರಜತ್ ಅವರು ಫಸ್ಟಿಂದ ಇದ್ದಿದ್ರೆ ಇಷ್ಟೊತ್ತಿಗೆ ವಿನ್ ಆಗೋ ಮೂಮೆಂಟಲ್ಲಿ ಇರ್ತಾಯಿದ್ರು ಅವರು. ಬಟ್ ವೈಲ್ಡ್ ಕಾರ್ಡ್ನೆಲ್ಲ ವಿನ್ ಮಾಡಿಸಲ್ಲ ನನ್ನ ಒಪಿನಿಯನ್ ಪ್ರಕಾರ. ನಿನ್ನೆ ಧನ್ರಾಜ್ ಅವರು ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟರು. ಸೂಪರ್ ಆಗಿತ್ತು ಅವ್ರ ಪರ್ಫಾರ್ಮೆನ್ಸ್ ನಿನ್ನೆ. ಐ ಲೈಕ್ಡ್ ಇಟ್ ದ ಮೋಸ್ಟ್. ಅದಾದಮೇಲೆ ನಿನ್ನೆ ಶಿಶಿರ್ ಅವ್ರು ಬರ್ತಾ ಸಖತ್ ಡೌನ್ ಆಗ್ತಾಯಿದೆ ಗುರುಗ್ರಾಫು. ನಿನ್ನೆ ಶಿಶಿರ್ ಅವ್ರು ಕಾಣಿಸ್ಕೊಂಡ್ರೇ ಇಲ್ಲ, ನಂಬ್ತೀರಾ? ಒಂದೇ ಒಂದು ವಿಷಯ, ಗುಗ್ಗು ಆದರು ಅಷ್ಟೇ. ಅವರು ಫೂಲ್ ಆದರು. ಮಂಜಣ್ಣವ್ರಿಗೆ ಫೂಲ್ ಆದರು. ಮಂಜಣ್ಣವ್ರಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ, ಒಬ್ಬರನ್ನ ಅಳಿಸ್ಬೇಕು, ನಗಿಸ್ಬೇಕು, ಇನ್ನೊಬ್ಬರನ್ನ ಏನೋ ಒಂದು ಹೇಳ್ತಾರೆ. ಅದರಲ್ಲಿ ಮಂಜಣ್ಣವ್ರು ಒಂದರಲ್ಲಿ ಸಕ್ಸೀಡ್ ಆದರು ಆಲ್ರೆಡಿ. ಶಿಶಿರ್ ಆರಾಮಾಗಿ ಬಕ್ರ ಆಗ್ತಾಯಿದ್ದಾರೆ. ಹಂಗೆ ಇದ್ದರೆ ನಿಜವಾಗ್ಲೂ ಮುಂದಕ್ಕೆ ಹೋಗಲ್ಲ ಅವರು. ಅಲ್ಲೇ ಸ್ಟಕ್ಕಾಗಿ ಇನ್ನು 2 ವಾರಕ್ಕೆ ಬಂದುಬಿಡ್ತಾರೆ ಆಚೆಗೆ. ಯಾಕೆ ಹಿಂಗೆ ಆಡ್ತಾಯಿದ್ದಾರೆ ಶಿಶಿರ್ ಅವ್ರು, ನನಗೆ ಅರ್ಥ ಆಗ್ತಾಯಿಲ್ಲ. ಅವ್ರು ಬಂದಿರೋ ಮೋಟಿವ್ ಮರ್ತೋಗಿದ್ದಾರಾ? ಯಾರಾದರೂ ಒಳಗೆ ಹೋಗ್ಬೇಕಾ ಜ್ಞಾಪಕ ಮಾಡ್ಸೋಕ್ಕೆ? ನನಗೆ ಯಾಕೋ ಹಂಗೆ ಅನಿಸ್ತಾಯಿದೆ. ಅವ್ರು ಬಂದಿರೋ ಮೋಟಿವ್ ಜ್ಞಾಪಕ ಇಲ್ಲ ಅನ್ಸುತ್ತೆ ಅವ್ರಿಗೆ. ಯಾರಾದರೂ ಜ್ಞಾಪಕ ಮಾಡಿಸ್ಬೇಕಾ? ಅವ್ರದ್ದೇ ಒಂದು ಟೀಮ್ ಆಗಿಬಿಟ್ಟಿದೆ. ಇನ್ನೊಬ್ಬರ ಬಗ್ಗೆ ಮಾತಾಡಲೇಬೇಕು. ಎಂಥ ಬ್ಯಾಕ್ ಸ್ಟ್ಯಾಬರ್ ಅಂದರೆ ಈ ಅಮ್ಮ, ನಿಜವಾಗ್ಲೂ ಹೇಳ್ತೀನಿ, ಒನ್ ಆಫ್ ದ ವರ್ಸ್ಟ್ ಕ್ಯಾರೆಕ್ಟರ್. ಪ್ರತಿ ಸೀಸನಲ್ಲೂ ಒಬ್ಬೊಬ್ರು ಇರ್ತಾರೆ. ಮೋಕ್ಷಿತ್ ಅವರು ನಿಜವಾಗ್ಲೂ ನನಗೆ ವರ್ಸ್ಟ್ ಕ್ಯಾರೆಕ್ಟರ್ ಅನಿಸುತ್ತೆ ಗುರು. ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ ಈಗ, ಶಿಶಿರ್ ಹತ್ರ ಏನೂ ವರ್ಕ್ ಆಗ್ತಾಯಿಲ್ಲ, ಲೆಟ್ಸ್ ಗೋ ಬ್ಯಾಕ್ ಟು ಮಂಜಣ್ಣ ಟೀಮ್ ಅಂತ ಅನಿಸ್ತಾ ಇದೆ. ನಿನ್ನೆ ಇಟ್ ವಾಸ್ ನಥಿಂಗ್ ಬಟ್ ಥಿಯರಿಟಿಕಲ್ ಡ್ರಾಮಾ ಅಷ್ಟೇ. ನನಗಂಗೆ ಅನಿಸ್ತಾಯಿದೆ ಗುರು, ಡ್ರಾಮಾ ಅಷ್ಟೇ. ನಿಮ್ಗೇನು ಅನಿಸುತ್ತೋ ಅಂದ್ಕೊಳ್ಳಿ. ನನಗನ್ಸಿದ್ದಂದರೆ ಡ್ರಾಮಾನೇ ನಿನ್ನೆ ಗೌತಮಿ ಅವ್ರು ಆಡಿದ್ದು. ಥಿಯರಿಟಿಕಲ್ ಡ್ರಾಮಾ.
ನಥಿಂಗ್ ಎಲ್ಸ್. ಇಟ್ ವಾಸ್ ಅಟರ್ ಬುಲ್ಶಿಟ್ ನೆನ್ನೆ ಹತ್ತಿದ್ದು. ಬೋರಿಂಗ್. ಆ ಅಮ್ಮನೇ ಬೋರಿಂಗ್. ಏನಕ್ಕೆ ಇಲ್ಲವರೆಗೂ ಬಂದವರು ನನಗೆ ಅರ್ಥನೇ ಆಗ್ತಾಯಿಲ್ಲ. ಅನುಷನೇ ಎಷ್ಟೋ ಬೆಟರ್ ಆ ಅಮ್ಮನಿಗಿಂತ. ಅನುಷನ್ ಕಳಿಸ್ಬಿಟ್ರು. ಮೋಕ್ಷಿತ್ ಅವ್ರು ಏನು ಆಡ್ತಾಯಿದ್ದಾರೆ. ಸುದೀಪ್ ಅವ್ರು ಮಾತಾಡೋದೇ ಇಲ್ಲ ಅವ್ರ ಬಗ್ಗೆ. ಏನು ಬರ್ತಾಯಿದೆ ಪರ್ಫಾಮೆನ್ಸ್ ಅವರಿಂದ. ಉತ್ತಮ ತೊಗೊಳೋ ಅಷ್ಟು ಲಾಸ್ಟ್ ವಾರ ನನಗೆ ಆಗ್ತಾಯಿಲ್ಲ. ಏನೋ ನೋಡಿ, ನಿಮ್ಗೇನು ಅನಿಸುತ್ತೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋನ ಮುಗಿಸ್ತೀನಿ. ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ನೋಡಿ ಅಂತ ಹೇಳ್ತಾ ಮುಂದೆ ಸಿಗೋವರೆಗೂ ಬಾಯ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವೀಡಿಯೋ. ಬಾಯ್ ಗೈಸ್. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?